ಮನೋರಂಜನಾ ಶೋಗಳಿಂದ ಆನಂದಿಸಿ. ಮೊದಲನೇದಾಗಿ ಇಡೀ ಜಿ ಕುಟುಂಬಕ್ಕೆ ವೆಲ್ಕಮ್ ಟು ನಾವು ನಮ್ಮವರು, ಹಾಗೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಓ ನಾವು ನಮ್ಮವರು, ಓಹೋ ಈ ಕಡೆ ಹಳೆ ನಮ್ಮವರು, ಓಹೋ ಅಣ್ಣ ನಮಸ್ಕಾರ. ನಾವಿದೀವಿ, ನಮ್ಮವರೇ ಇಲ್ವಲ್ಲ ಅಣ್ಣ. ನಿಮ್ಮವರು ವಾರ ಚೇಂಜ್ ಆಗ್ತಾರೆ, ಏನು ಮಾಡೋಣ. ಈಗ ಸದ್ಯಕ್ಕೆ ಯಾರು ನಿಮ್ಮವರು? ಆ ಕಡೆ ಪಾಚಿ ಕಲರ್ ಅಂತೂ ಬೇಡವೇ ಬೇಡ, ಬೇಡ. ಸಕ್ಕತ್ತಾಗಿದೆ ಮಾತ್ರ. ಯಾರಿಗೂ ತೋರ್ಸಕ್ ಹೋಗ್ಬೇಡ. ನಮ್ಮವರಲ್ಲಿ ಪಕ್ಕದಲ್ಲಿ ಇದ್ದಾರೆ. ಫ್ಯಾಮಿಲಿ ಮ್ಯಾನ್ ಆಗಕ್ ಹೊರಟಿರಂತ ಅಣ್ಣ, ನೀನ್ ಬಂದಿದ್ಯಾ? ನಿಮ್ಮವರೆಲ್ಲೋ? ಅಣ್ಣ ಇಲ್ಲ ಅಣ್ಣ, ಅವರು ಬಂದಿಲ್ಲ, ಬೇಜಾರಾಗ್ತಿದೆ. ಒಟ್ಟಲ್ಲಿ ಬಿಟ್ಟು ಬಂದಿದ್ಯಾ ಅಣ್ಣ ಇನ್ನು ನಮ್ಮ ಪ್ರೊಫೆಸರ್ ಏನ್ ಸಮಾಚಾರ? ಹೇಳ್ಬೇಕು, ನೀವ್ ಹೇಗಿದ್ದೀರಾ? ಅದ್ಭುತವಾಗಿದ್ದೀನಿ. ಖುಷಿ ಆಗ್ತದೆ. ನಮ್ಮನ್ನೆಲ್ಲ ಮಿಸ್ ಮಾಡ್ಕೊಳ್ತಿಲ್ವಾ? ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಗೊತ್ತಾ? ಅದಕ್ಕೆ ಎಷ್ಟು ತುಂಬಾ ಜಾಸ್ತಿ ಜಾಸ್ತಿ. ನಿರಂಜನ್ ಏನ್ ಗೊತ್ತಾ, ನವರಾತ್ರಿ ಹಬ್ಬದ ಪ್ರಯುಕ್ತ ಗಂಡ್ ಮಕ್ಳು ಮಾತಾಡ್ಸೋ ಹಾಳಾಗೋಗ್ಲಿ ಅಂತ ಇದೆ ಪಾಂಡೆ ವರ್ಕರ್ಸ್ ಕಡೆಯಿಂದ ಕೇಳ್ಕೊತಿರೋದು. ಹಾಳಾಗೋಗ್ಲಿ, ಇದು ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಅರ್ಜೆಂಟ್ ಅಂತೆ ಕಟ್ ಮಾಡಿಸಿ ಮಾತಾಡೋದಾದ್ರೆ ನಿಂದೆ ಶೋ ಅನ್ಕೊಂಡು ಎಲ್ಲ ಇದು ಕೊಟ್ಟು ಅನ್ಕೊಂಡು. ಕೇಳಿ, ನೀನೇ ಕೇಳಿ, ಹೆಂಗಿದ್ದೀರಾ, ಏನ್ ಕತೆ? ನಮ್ಮ ಮದ್ವೆ ಆಗಿದೆ ಹಿಂಗೆಲ್ಲ. ಸಂಗೀತ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನವರಾತ್ರಿ ಶುಭಾಶಯ. ಚೆನ್ನಾಗಿದೆ. ಈ ಸೌಭಾಗ್ಯಕ್ಕೆ ಮತ್ ಸುಮ್ಮನೆ ಕೂತ್ಕೊಳ್ಳಯ್ಯ, ಗಂಡ್ ಮಕ್ಳು ನಾವ್ರ ಜೊತೆ ಹೆಂಗೆ ಮಿರಿಮಿರಿ ಅಂತ ಮಿನುಕ್ತಾ ಇದೀವಿ. ಸೌಂಡ್ ಮಾಡಿ ಸೌಂಡು ನಮ್ಮನ್ನು ಹೆಂಗಿದೆ ಮಗ ಅಂತ ಕೇಳ್ಬೇಕು. ಇದಿಷ್ಟು ಫಸ್ಟ್ ಆ 2 ಬೆರಳು ಕಟ್ ಮಾಡಿಸ್ಬೇಕು. ಶಾಂತಮ್ಮ ಏನು ಹೆಂಗಿದ್ಯಾ? ಚೆನ್ನಾಗೇ ಇದೀನಿ. ಬಾಡಿಗೆ ಕಟ್ಟಾಯ್ತಾ? ಆಯ್ತು, ಬಾಡಿಗೆ ಕಟ್ಟಿ. ಹಬ್ಬದೇನು ವಿಶೇಷ? ನೀವೇ ಹೇಳ್ಬೇಕು, ನಾವು ಬಂದಿದೀವಲ್ಲ ಊರಿಗೆ. ಅದೇ ವಿಶೇಷ ನಮಗೆ. ಎಲ್ಲಿ ಯಜಮಾನ್ರು? ಅದೇ ಬಾಡಿಗೆ ಮನೇಲಿ ಹಸ ಕಟ್ಟಿದವರು. ಹೇಳಿಲ್ಲ, ನಮ್ದು ಹೊಲಗತ್ತೆ ಐತೆ ಅಂತ. ಅದ್ನ್ಯಾರು ನೋಡ್ಕತ್ತೀರಿ? ಎಲ್ಲರೂ ಬಂದ್ಬಿಟ್ರೆ ದಸರಾ ಹಬ್ಬದಲ್ಲೂ ಈ ಒಮ್ಮನ್ ಕಾರ್ಸ್ಬಿಟ್ಟು ನೀವು ಒಳ್ಳೆ. ಅಯ್ಯೋ ಬೇರೆ ಏನ್ಲ ಉಲ್ಲಾಸು. ದಸರಾ ಹಬ್ಬದ ಶುಭಾಶಯ. ನೀವು ಕೂಡ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀನ್ ಇವತ್ತೇ ಸಿಕ್ಕಿದ್ದ? ಓ ಅಣ್ಣ, ಬಾದ್ರೆ ಆಯ್ತು, ತುಂಬಾ ಮಿಸ್ ಮಾಡ್ಕೊಳತಿದ್ದೆ. ಅಯ್ಯೋ ಹೋಗ, ಅಲ್ಲೇ ನಿಂತು ಹೋಗು. ಆಯ್ ಪವಿ, ಹೇಳಿದ ತಕ್ಷಣ ಹೋಗ್ತಾನೆ, ಹೋಗ ಅಲ್ಲಿ ಸುಮ್ಮನೆ. ಇದು ಜೋಡಿ ಅಂದ್ರೆ ಇದು ದಸರಾ ಹಬ್ಬ. ಅಣ್ಣ ನನಗೂ ಪವಿ ಸಿಕ್ತು, ಸುಮಾರು ದಿನ ಆಗಿದೆ. ಆಕ್ಚುಲಿ ಬಾಯ್ಸ್ ಅಂಡ್ ಗರ್ಲ್ಸ್, ಎಸ್, ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಜನಮೆಚ್ಚಿನ ಶೋ ಅಂತ ನಾಮಿನೇಟ್ ಆಗಿದೆ ಕಣ್ರು. ನಾವು ನಮ್ಮವರು ಕೂಡ ನಾಮಿನೇಟ್ ಆಗಿದೆ. ಎಸ್ ಅಕ್ಷತಾ, ಏನ್ ನಿಮ್ಮ ಮನೆ ಕಡೆ ಏನು ವಿಶೇಷ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಯಾಕೆ ಮಾತಾಡ್ಸಕ್ ಹೋದೆ ಇವಾಗ? ನಾವ್ ಹೆಂಗೋ ನೋಡ್ಕೊಂಡು ಚೆನ್ನಾಗಿ ಹೆಂಗೋ ಟೈಮ್ ಪಾಸ್ ಮಾಡಿ. ಪವಿ ಆರಾಮು ನೀವು? ತುಂಬಾ ಸಿಗಿ ಆಚೆ ನೋಡ್ಕೊಂತೀನಿ. ನಾನು ನಿನ್ನ ತುಂಬಾ ಇಷ್ಟ ಆಯ್ತು ನೋಡಿ ಪವಿ. ದಸರಾ ತುಂಬಾ ಜೋರಾಗಿರುತ್ತೆ. ಆಕ್ಚುಲಿ ಎವ್ರಿ ದಸರಾ ನಾವು ಮೈಸೂರಿಗೆ ಹೋಗ್ತೀವಿ. ಸೊ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಮಕ್ಳನ್ನೆಲ್ಲ ಕರ್ಕೊಂಡು ಹೋಗಿ ಎಕ್ಸಿಬಿಷನ್ ಎಲ್ಲ ಇರುತ್ತಲ್ಲ, ಸೊ ಅಲ್ಲೆಲ್ಲ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತೀವಿ. ಸೊ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ. ವೆರಿ ಗುಡ್. ಮಿಸ್ಟರ್ ವೆಂಕಿ, ನೋಡಿ ನಿಮ್ಮನೇಲಿ ನಿಮಗೆ ಮಾತಾಡಕ್ ಬಿಡ್ತಾ ಇರ್ಬೋದು, ಅದೇ ಇದು ನನ್ನ ಮನೆ. ಮೊದಲಿಗೆ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮ್ಮ ಸಹೋದರರಿಗೆ ಬಹಳ ಮುಖ್ಯವಾಗಿ ನನಗೆ ಸೀರಿಯಲ್ ಅಲ್ಲಿ ಮಾತಾಡೋದಕ್ಕೆ ಕೊಟ್ಟಿರ್ಲಿಲ್ಲ. ಇವತ್ತು ಅದಕ್ಕೆ ನೀನು ಒಬ್ಬನೇ ಮಾತಾಡುವಂತ ನಮ್ಮ ಸೀರಿಯಲ್ ನಲ್ಲಿ ಯಾರನ್ನೂ ಕರೆದಿಲ್ಲ, ನನ್ನನ್ನು ಮಾತ್ರ ಕರೆದಿದ್ದಾರೆ. ಇವಳನ್ನ ಸೇಫ್ಟಿ ಕಳಿಸಿದ್ದಾರೆ ಅಂತ.
ಸೊ ಚೆನ್ನಾಗಿದೆ. ನಾವು ನಮ್ಮವರು ನೋಡ್ತಾ ಇದ್ದೀನಿ, ಎಲ್ಲ ಕಂಟೆಸ್ಟೆಂಟ್ಗಳು ಮತ್ತು ನಿಮ್ಮ ಫ್ಯಾಮಿಲಿ, ನಿಮ್ಮ ಎಮೋಷನ್ಸ್ ಎಲ್ಲದನ್ನು ಕೂಡ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಳ್ತೀರಿ. ಎಲ್ಲ ಚೆನ್ನಾಗಿದೆ. ಆಗ್ಲಪ್ಪ. ಇವತ್ತು ನಾವೆಲ್ಲ ಚೆನ್ನಾಗಿ ಸೇರ್ಕೊಂಡು ಸಂಭ್ರಮಿಸೋಣ. ಇನ್ನ MLA ಮಗಳು ನಮ್ ಜೊತೆ ಇದಾರೆ. ನಮಸ್ಕಾರ. ನಮಸ್ಕಾರ. MLA ಮನೆ ಅಂದ್ರೆ ಜೋರಾಗಿರುತ್ತೆ ಎಲ್ಲ. ಹೌದು. ಹೇಗಿದೆ ನಿಮ್ಮ ಮನೇಲಿ ದಸರಾ? ತುಂಬಾ ಗ್ರ್ಯಾಂಡ್ ಆಗಿದೆ. ಬಟ್ ಇನ್ನೊಂದು ವಿಶೇಷ ಕೂಡ ಆಡ್ ಆಗಿದೆ ಈ ವರ್ಷದ. ಆಹಾ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. 3 ತಿಂಗಳಾಗಿದ್ರು ಪಾಪ ಇಲ್ಲಿ ಬಂದಿದ್ದಾರೆ. ಏನ್ ಮಾಡಕ್ಕಾಗಲ್ಲ, ಗಂಡನ ಸಾಕ್ಬೇಕಂದ್ರೆ ನಾನು ದುಡಿಲೇಬೇಕಲ್ವಾ. ಸೊ ಇಂಥ ಶೋಸ್ ಬಂದ್ರೆ ಪೇಮೆಂಟ್ ಸಿಗತ್ತೆ. ಸೊ ಗಂಡನ್ ಸಾಕ್ಬೋದು ಅಂತ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಂಡ. ಅತ್ತೆ ಮಾವಂಗ್ ತೀರಿಸ್ಬೇಕು. ಇನ್ನೊಂದು ಹೊಸ ಬೊಂಬೆ ಬರುತ್ತೆ ಮುಂದಿನ ವರ್ಷ, ನಾನು ನಮ್ಮವರು ಸೀಸನ್ 2ಗೆ ಅಂತ ಹೇಳ್ಬೋದು. ಫ್ಯಾಮಿಲಿ ಬರ್ಬೋದು ಸೀರಿಯಲ್ ಇಂದ. ಚಪ್ಪಾಳೆ. ಒರಿಜಿನಲ್ ಸಿಂಗರ್ ನಮ್ ಜೊತೆ ಇದ್ದಾರೆ. ಒಡ್ರಿ ಚಪ್ಪಾಳೆ. ಸ್ವರಗಳನ್ನ ಹೂತರ ಪೋಣಿಸಿ ಜನಮನಗಳ ಮನಸ್ಸಲ್ಲಿ ಅಚ್ಚರಿಯಾಗಿ ಉಳಿದಿರುವಂತ ಏಕೈಕ ಗಂಡುಗಳು ಯಾರು? ನಮ್ಮ ದಸರಾ ಗೊಂಬೆಗಳ ಹತ್ರ ಇಲ್ಲೆಲ್ಲ ಹುಡುಗಿರು ನಿಂತಿದ್ದಾರೆ. ಒಂದೊಂದು ಹುಡುಗಿನ ನೋಡಿದ್ರೆ ಯಾರ್ಯಾರ ಏನೇನ್ ನೆನಪಾಗತ್ತೆ ಸಾಂಗ್ ಹೇಳ್ತಾ ಇರ್ಬೋದು. ಪುಟ್ಟಕ್ಕನ ಮಕ್ಕಳ ರಾಧ. ಯಾರಮ್ಮಾಗಿವಳು ಹಾಡಿ ಮಾತಳು ರೂಪಿಕಾ. ರೂಪಸಿ ಸುಮ್ಮನೆಗಿರಲಿ ನಿನ್ನನೆ ನೋಡುತ್ತ ಕೂತು ಕೋಪಿಸಿಕೊಳ್ಳದೆ ಜ್ಞಾಪಿಸು ನೀ ಮರೆತರೆ ಮುಂದಿನ ಮಾತು. ಏನು ಪೂವಪ್ಪ. ನೋಡಿ ಬಳಂದವ ಮುತ್ತಿನ ಮಾಲೆ ಚಂದವ ಇವಳು ಯಾವೂರ ಚಲುವೆ ಶಿವ ಹೇಳಲ್ಲ ಹೇಳಲ್ಲ. ನಮ್ಮ ಪ್ರೊಫೆಸರ್ ಸುಕೃತ. ಬಂಗಾರದಲ್ಲಿ ಬೊಂಬೆ ಮಾಡಿದ ಆರಂಭೆಗಿಂತ ರಂಗು ನೀಡಿದ ಭೂಮಿಗೆ ತಂದು ನನ್ಗೆ ನೀಡಿದ. ಕೇಳ್ತಾರೆ ಪಾಪ. ಕಳ್ಳಿಗಿವಳು ಅಯ್ಯೋ ಕಳ್ಳಿಗಿವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ ಮಳ್ಳಿಗಿವಳು ಬಲು ಮಳ್ಳಿಗಿವಳು ಅವಳಿಂದ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ಹೊಸವರು ನೋಡಿದ್ರೆ ಏನ್ ನೆನಪಾಗುತ್ತೆ? ಸೀರಲೆ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ಮ ಟೀಚರು.